ಸಮಾಜಕ್ಕೆ ಅನಿವಾರ್ಯರಾಗಿರುವ ಆದರೆ ಸಮಾಜವೇ ನಿರ್ಲಕ್ಷಿಸುವ ಪೌರ ಕಾರ್ಮಿಕರು ಮತ್ತು ಸಫಾಯಿ ಕಾರ್ಮಿಕರು ತಮ್ಮ ಕೆಲಸದ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುವ ಕಾರ್ಯಕ್ರಮವೊಂದು ಮಂಗಳೂರಿನ ಬಂದರ್ ಪ್ರದೇಶದಲ್ಲಿರುವ ಹಿದಾಯತ್ ಸೆಂಟರ್ನಲ್ಲಿ ನಡೆಯಿತು. ಸಾಮಾನ್ಯವಾಗಿ ದೊಡ್ಡ ಕಾರ್ಯಕ್ರಮಗಳಲ್ಲಿ ಗಣ್ಯರು ಅತಿಥಿಗಳಾಗಿರ್ತಾರೆ. ಆದರೆ ಇಲ್ಲಿ ಕಥೆಯೇ ಬೇರೆ. ಇಲ್ಲಿ ನಗರದ ಸ್ವಚ್ಛತೆಯ ಹೊಣೆ ಹೊತ್ತ ಪೌರ ಕಾರ್ಮಿಕರೇ ಮುಖ್ಯ ಅತಿಥಿಗಳು. ಅವರೇ ವೇದಿಕೆಯಲ್ಲಿ ಭಾಷಣಕಾರರು ಕೂಡ. ಸಂಸ್ಥೆ ಮುಖಾಂತರ ಮಾಡುವಂಥದ್ದೊಂದು ಇದೊಂದು ಸೌಹಾರ್ದಯುತ ಒಂದು ಸ್ನೇಹಪೂರ್ಣ ಅಂತ ಹೇಳ್ಬೋದು. ಯಾಕಂದ್ರೆ ಪೌರ ಕಾರ್ಮಿಕರು ಹಾಗೂ ಈ ಸಮಾಜ ಯಾವ ರೀತಿ ಒಂದು ಒಡಂಬಡಿಕೆಯಲ್ಲಿ ಇದೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ನಾಗರಿಕ ಸಮಾಜ ಇವತ್ತು ಮಂಗಳೂರಂತಹ ಒಂದು ಬೆಳೆಯುವಂತಹ ಒಂದು ದೊಡ್ಡ ಸಮಾಜದ ಒಂದು ನಗರದಲ್ಲಿದ್ದೇವೆ. ತಮ್ಮ ಹೊಟ್ಟೆಪಾಡಿಗಾಗಿ ಈ ಒಂದು ಕೆಲಸವನ್ನು ಆರಿಸಿ ಬೇರೆ ಜಿಲ್ಲೆಗಳಿಂದ ಬೇರೆ ಊರುಗಳಿಂದ ಈ ಮಂಗಳೂರು ನಗರದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಅದೇ ಪ್ರಕಾರ ಅಲ್ಲಿ ಒಂದು ತಾರತಮ್ಯದ ನೀತಿ ನಾಗರಿಕ ಸಮಾಜದಿಂದ ಮೂಡಿ ಬರ್ತದೆ. ಯಾಕಂದ್ರೆ ನಾನು ಒಂದು ಜಿಲ್ಲಾಧ್ಯಕ್ಷನಾಗಿ ಅನೇಕ ಇಂತಹ ಸಮಸ್ಯೆಗಳನ್ನು ಹಿಂದೆ ಕೂಡ ಬಹಳಷ್ಟು ವೇದಿಕೆಯಲ್ಲಿ ನಾನು ಹೇಳಿದ್ದೇನೆ. ಯಾಕಂದ್ರೆ ನಾವು ನಾಗರಿಕ ಸಮಾಜ ಮಂಗಳೂರಿನ ಯಾಕೆ ಈ ರೀತಿ ಒಂದು ಪೌರ ಕಾರ್ಮಿಕರಲ್ಲಿ ಈ ರೀತಿಯಾದಂತಹ ಒಂದು ಭಿನ್ನಾಭಿಪ್ರಾಯ ಮಾಡ್ತಿದೆ, ಯಾಕೆ ತಾರತಮ್ಯ ಮಾಡ್ತಾರೆ ಎಂಬ ಒಂದು ಬೇಸರ ಕೂಡ ನಮ್ಮಲ್ಲಿ ಇದೆ. ಬಹುಶಃ ನಿಮಗೆಲ್ಲ ಒಂದು ತಿಳಿದಿದೆ. ಯಾಕಂದ್ರೆ ಹಿಂದೆ ನಮ್ಮ ಪೌರ ಕಾರ್ಮಿಕರು ಒಂದು ಸ್ಟ್ರೀಟಲ್ಲಿ ಕೆಲಸ ಮಾಡ್ತಿರುವಾಗ ಬಾಯಾರಿಕೆ ಅಂತ ನೀರು ಕೇಳುವಾಗ ಪಕ್ಕದಲ್ಲಿ ಒಂದು ನಾಯಿಗೆ ಇಟ್ಟಂತ ಪಾತ್ರೆಯಲ್ಲಿ ನೀರು ಕೊಟ್ಟಿದ್ದು ನಮ್ಮ ಪೌರ ಕಾರ್ಮಿಕರಿಗೆ ಕೊಟ್ಟಿರುವಂಥದ್ದು ನಾವು ಬಹಳ ಬೇಸರವಾಗಿ ನಾನು ಅದನ್ನು ಖಂಡಿಸಿದ್ದೇವೆ. ಬಹುಶಃ ಅದು ನಾವು ಕೂಡ ಮನುಷ್ಯರು. ಮೊದಲಾಗಿ ಮಾನವೀಯ ಗುಣಗಳನ್ನು ಈ ಜನರು ಮನಸ್ಸಲ್ಲಿ ಅಳವಡಿಸ್ಕೊಳ್ಬೇಕು. ಯಾಕಂದ್ರೆ ಪೌರ ಕಾರ್ಮಿಕರು ಕೂಡ ಒಬ್ಬರು ಮನುಷ್ಯರು. ಅವರು ಕೂಡ ನಮಗೆ ಎಲ್ಲ ಒಂದು ಭಾವನೆ ಇದ್ದಂಥವ್ರು. ನಾವು ಒಂದು ಬಾಯಾರಿಕೆಯಿಂದ ನಮ್ಮವರು ನೀರು ಕೇಳುವಾಗ ಅಲ್ಲಿ ನಾಯಿಗಿಂತ ಪಾತ್ರೆಯಲ್ಲಿ ನೀರು ಕೊಡುವಂಥದ್ದು ಎಷ್ಟು ಸರಿ, ಎಷ್ಟು ನಾಗರಿಕ ಸಮಾಜ ಇಲ್ಲಿ ಎಷ್ಟು ಬುದ್ಧಿವಂತರಿದ್ದಾರೆ ಎಂಬುದನ್ನು ನಮಗೆ ಸಹ ಇದು ಒಂದು ಪೌರ ಕಾರ್ಮಿಕರಿಗೆ ಮತ್ತು ನಾಗರಿಕರಿಗೆ ಒಂದು ಬೆಸೆ ಮತ್ತು ಪುಣ್ಯಾಗಿದೆ ಈ ಕಾರ್ಯಕ್ರಮ. ಯಾಕೆ ಯಾಕೆಂದ್ರೆ ನಮ್ಮವರನ್ನು ಕರೆದು ಸನ್ಮಾನಿಸುವಂಥದ್ದು ಅಥವಾ ಅವರಿಗೆ ಗೌರವ ಕೊಡುವಂಥದ್ದು ಎಲ್ಲಿ ಕೂಡ ನಮ್ಮವರು ಬಯಸುವುದಿಲ್ಲ. ಆದರೆ ನೀವು ಸ್ವಯಂ ಪ್ರೇರಿತವಾಗಿ ನೀವೇ ಒಂದು ನಮ್ಮನ್ನು ಕರೆದು ಈ ರೀತಿಯ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಗೌರವ ಕೊಡುವಂಥದ್ದು ಕೆಲಸಗಳನ್ನು ಈ ಸಂಸ್ಥೆ ಮಾಡ್ತಿದೆ ಅಂದರೆ ಖಂಡಿತವಾಗಿ ನಾನು ಈ ಸಂಸ್ಥೆಯನ್ನು ನಾನು ಅಭಿನಂದಿಸುತ್ತೇನೆ. ಈ ಮುಸ್ಲಿಂ ಸಮುದಾಯ ಯಾವಾಗಲೂ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಸಮಾಜವನ್ನು ಬೆಸೆಯುವಂತ ಕೆಲಸಗಳು ಮಾಡ್ತಾ ಇದ್ದೇವೆ. ಅಂದ್ರೆ ಈಗ ರಂಜಾನ್ ಇರಬಹುದು, ರಂಜಾನ್ನಲ್ಲಿ ಉಪವಾಸ ಧರ್ಮದಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಕಾರ್ಯಕ್ರಮ ಮಾಡ್ತಾರೆ. ಕೇವಲ ಈ ರಂಜಾನ್ ಕಿಟ್ಗಳನ್ನು ಖಾಲಿ ಮುಸ್ಲಿಮರಿಗೆ ಮಾತ್ರ ವಿತರಿಸುವುದಲ್ಲದೆ ಪಕ್ಕದ ಬಡ ಹಿಂದೂಗಳಿಂದ ಕೂಡ ಅವರಿಗೆ ಕೂಡ ವಿತರಿಸುವುದಕ್ಕೆ ಕೆಲಸಗಳನ್ನು ಅವರು ಮಾಡ್ತಾ ಇರ್ತಾರೆ. ಇದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅದಕ್ಕೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇಂಥದ್ದು ಸಮಾಜದಲ್ಲಿ ನಡೆಯಬೇಕು. ನಾವು ಯಾರು ಈ ಸಮಾಜವನ್ನು ಬೇರ್ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತದರ ಒಂದು ಕಡೆಯಿಂದ ದೇವರು ಇಂತಹ ಸಂಸ್ಥೆಗಳಿಂದ ಅದನ್ನು ಬೆಸೆಯುವಂತ ಕೆಲಸಕ್ಕೆ ಸಹ ಒಂದು ಪ್ರೇರೇಪಿಸುತ್ತದೆ. ಅದರಿಂದ ನಮಗೆ ಇವತ್ತು ಬೇಕಿರುವಂಥದ್ದು ಒಡೆಯುವ ಮನಸ್ಸಲ್ಲ, ನಮ್ಮನ್ನು ಬೆಸೆಯುವ ಮನಸ್ಸು ಬರಬೇಕು. ಯಾಕಂದ್ರೆ ಈ ಸಮಾಜ ಇರುವಂಥದ್ದು ಒಗ್ಗಟ್ಟಿನಲ್ಲಿ ಏಕತೆಯಲ್ಲಿ ಬದುಕುವಂಥದ್ದು. ನಾನೀಗ ಹಿಂದೂ ಅಂತ ಹೇಳ್ಬೋದು, ಆದ್ರೆ ನನ್ನ ಮನೆಯಿಂದ ಅನ್ಯ ವರ್ಗದವರು ಯಾರು ತಿಂತಿಲ್ಲ. ಮುಸ್ಲಿಂ ಬಾಂಧವರು ನನ್ನ ಮನೆಯ ತಿನಿಸುಗಳನ್ನು ತಿಂತಿದ್ರು. ಆದ್ದರಿಂದ ನನಗೆ ಕೂಡ ಅದರಲ್ಲಿ ಒಂದು ಸ್ವಲ್ಪ ಬೇಸರ ಇದೆ. ನಾನೊಬ್ಬ ಹಿಂದೂ ಆಗಿ ನನ್ನ ಸಮಾನಾಂತರ ಅಂದ್ರೆ ಬೇರೆ ಹಿಂದೂ ವರ್ಗದವರು ಬೇರೆ ವರ್ಗದವರು ನಮ್ಮ ಯಾವುದೇ ಪದಾರ್ಥಗಳನ್ನು ಅಥವಾ ತಿಂಡಿ ತಿನಿಸುಗಳನ್ನು ತಿಂತಿರಲಿಲ್ಲ ಮಾಡಿದಂಥದ್ದು. ಆದರೆ ಮುಸ್ಲಿಂ ಬಾಂಧವರು ತಿಂತಿದ್ರು. ಆಗ ನಮ್ಮಲ್ಲಿ ನಾವು ಖುಷಿ ಪಡಬೇಕು, ನಾನು ಯಾರು ಎಂದು. ಅದರಿಂದ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಈ ಏನು ಸಮಾಜದಲ್ಲಿ ಆಗುವಂತಹ ಗೊಂದಲಗಳಿಗೆ ನಾವು ತಲೆಕೆಡಿಸಬೇಡ. ಯಾಕಂದ್ರೆ ಈ ಸಮಾಜದಲ್ಲಿ ನಮಗೆ ಒಂದು ಅನ್ಯಾಯದ ಬಗ್ಗೆ ನಾವು ತಲೆಕೆಡಿಸುವ. ಯಾಕಂದ್ರೆ ಇವತ್ತು ಬೇಕಿರುವಂಥದ್ದು ಇಂತಹ ಸಮಾಜ ಬೆಸೆಯುವಂತಹ ಸಂಸ್ಥೆಗಳು, ಬೆಸೆಯುವಂತಹ ಒಂದು ಮನಸ್ಸುಗಳು ಮಾತ್ರ ಬೇಕಿದ್ದು. ಏನೇ ಆಗಲಿ ಇಂತಹ ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ರೀತಿ ಆಗಲಿ. ಯಾಕಂದ್ರೆ ಇದು ಪ್ರಥಮವಾಗಿ ನನ್ನ ಹತ್ರವೇ ಹೇಳಿದ್ರು ಇವಾಗ ಹೀಗೆ ಮಾಡ್ಬೇಕಂತ. ನಾನು ಅದಕ್ಕೆ ಹೇಳಿದೆ ಎಲ್ಲ ಪೌರ ಕಾರ್ಮಿಕರಿಗೆ ನಾನು ಸ್ವಲ್ಪ ಮಂದಿ ಫೋನ್ ನಂಬರ್ ಕೊಟ್ಟಿದ್ದೇನೆ. ಅವರ ಮುಖಾಂತರ ಅವರು ನಿಮ್ಮನ್ನೆಲ್ಲ ಬರ್ಲಿಕ್ಕೆ ಒಂದು ಈ ಸಮಾರಂಭಕ್ಕೆ ಆಹ್ವಾನಿಸಿದ್ದಾರೆ. ಹಾಗೆ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ನನ್ನ ಆತ್ಮೀಯರಾದ ಪೌರ ಕಾರ್ಮಿಕರಿಗೆ ವಂದಿಸುತ್ತಾ, ಈ ಜಮಾಅತ್ ಇಸ್ಲಾಮಿ ಹಿಂದೂ ಮತ್ತು ನಮಗೆ ಒಂದು 20 ವರ್ಷದ ಸ್ನೇಹ ಸಂಬಂಧ.
ನಾನು ಅವರೊಟ್ಟಿಗೆ ತುಂಬಾ ಅವರು ನನಗೆ ಸಹಾಯ ಮಾಡಿದೆ. ನಮ್ಮನ್ನ ಇಲ್ಲಿವರೆಗೂ ಕರೆದು ನಮ್ಮನ್ನ ಗೌರವ ಕೊಡೋದಕ್ಕೆ ನಾನು ಅವರನ್ನ ತುಂಬಾ ಒಳ್ಳೆ ರೀತಿಯಿಂದ ನಮಸ್ಕಾರವನ್ನು, ದೇವರು ಅವರನ್ನ ಚೆನ್ನಾಗಿ ಇಟ್ಟಿರಲಿ, ಎಲ್ಲರನ್ನೂ ಚೆನ್ನಾಗಿ ಇರಲಿ ಅಂತ ನಮ್ಮ ಪೌರ ಕಾರ್ಮಿಕರು ಆಗಲಿ ಯಾರೇ ಆಗಲಿ ನಮ್ಮನ್ನು ಎಲ್ಲರನ್ನು ಚೆನ್ನಾಗಿ ಇಟ್ಟಿರಬೇಕು, ಎಲ್ಲರನ್ನು ಕೈಕಾಲು ಗಟ್ಟಿ ಕೊಡಬೇಕು ಅಂತ ದೇವರ ಹತ್ರ ಬೇಡ್ತಾ. ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಮಂಗಳೂರಿನ ಹಿದಾಯತ್ ಸೆಂಟರ್ನಲ್ಲಿ ನಡೆದ ಈದ್ ಕೂಟದ ಅಪೂರ್ವ ಸನ್ನಿವೇಶ ಇದು. ಬಕ್ರೀದ್ ಹಬ್ಬದ ಪ್ರಯುಕ್ತ ಜಮಾತೆ ಇಸ್ಲಾಂ ಹಿಂದ್ ಬಂದರ್ ಮಂಗಳೂರು ವತಿಯಿಂದ ನಗರದ ಹಿದಾಯತ್ ಸೆಂಟರ್ನಲ್ಲಿ ಪೌರ ಕಾರ್ಮಿಕರು ಹಾಗೂ ಸಫಾಯಿ ಕಾರ್ಮಿಕರಿಗಾಗಿ ವಿಶೇಷ ಈದ್ ಕೂಟವನ್ನು ಆಯೋಜಿಸಲಾಗಿತ್ತು. ಹಬ್ಬದ ಈ ಒಂದು ಕಾರ್ಯಕ್ರಮದಲ್ಲಿ ಪರಸ್ಪರ ಒಟ್ಟು ಸೇರಿಕೊಂಡು ಆಹಾರ ಸೇವಿಸುವಂತ, ಅದು ಪರಸ್ಪರ ನಮ್ಮಲ್ಲಿ ಪ್ರೀತಿ ಹೆಚ್ಚಿಸುವಂತಹ ಹಬ್ಬದ ಮುಖ್ಯವಾದಂತಹ ಒಂದು ಸಂದೇಶ ಅಂತ ಹೇಳುವಂತಹದ್ದು ಪ್ರೀತಿ, ಶಾಂತಿ, ಸಮಾಧಾನ. ನಾವು ಈ ಹಬ್ಬದಲ್ಲಿ ಮುಖ್ಯವಾಗಿರುವಂತಹ ಸಂದೇಶ ಸಮಾಜದಲ್ಲಿ ಪ್ರೀತಿ, ಶಾಂತಿ ಇರಬೇಕು. ಯಾಕಂದ್ರೆ ನಮ್ಮೆಲ್ಲರನ್ನು ಸೃಷ್ಟಿಸಿದ್ದು ಒಬ್ಬನೇ ದೇವರಾಗಿದೆ. ನಿಮ್ಮನ್ನೊಬ್ಬ ದೇವರು, ನಮ್ಮನ್ನೊಬ್ಬ ಬೇರೆ ದೇವರು ಸೃಷ್ಟಿಸಿದ್ದಲ್ಲ, ನಮ್ಮೆಲ್ಲರನ್ನು ಒಬ್ಬನೇ ದೇವರು ಸೃಷ್ಟಿಸಿದ್ದು. ಇತಿಹಾಸದಲ್ಲಿ ಒಂದು ಪ್ರವಾದಿಗಳು ನಮಗೆ ಕಲಿಸಿಕೊಟ್ಟಂತಹ ಒಂದು ಸಂದೇಶ ಏನಂತ ಹೇಳಿದ್ರೆ, ಎಲ್ಲ ಮನುಷ್ಯರನ್ನು ಸೃಷ್ಟಿಸಿದವನು ಒಬ್ಬನೇ ಆಗಿದ್ದಾನೆ. ಎಲ್ಲ ಮನುಷ್ಯರು ಒಂದು ತಂದೆ ತಾಯಿ. ನಮ್ಮ ಬಣ್ಣ ಬೇರೆ ಇರಬಹುದು, ರೂಪ ಬೇರೆ ಬೇರೆ ಇರಬಹುದು, ಕಪ್ಪು ಬಣ್ಣದವರು ಇರ್ಬೋದು, ಬಿಳಿ ಬಣ್ಣದವರು ಇರ್ಬೋದು. ಆದ್ರೆ ಅವರ ಬಣ್ಣ ನೋಡಿ ನೀವು ಅವರ ಸ್ಥಾನಮಾನ ನಿರ್ಣಯಿಸಬೇಡಿ ಅಂತ ಹೇಳಿ ಕುರಾನ್ ಹೇಳುವುದು. ಕುರಾನ್ ದೈವಿಕ ಗ್ರಂಥ, ದೈವಿಕ ಗ್ರಂಥದ ಒಂದು ವಚನ ಹೇಳುವಂತಹದ್ದು. ನಿಮ್ಮನ್ನು ಬೇರೆ ಬೇರೆ ವಂಶಗಳಾಗಿ, ಗೋತ್ರಗಳಾಗಿ ಮಾಡಿರುವಂತಹದ್ದು ನೀವು ಪರಸ್ಪರ ನಿಮ್ಮ ಸ್ಥಾನಮಾನ ನಿರ್ಣಯಿಸುವುದಕ್ಕಾಗಲ್ಲ. ಬಿಳಿಯನಾದ ಕಾರಣಕ್ಕಾಗಿ ಒಬ್ಬರು ಶ್ರೇಷ್ಠರಾಗುವುದಿಲ್ಲ, ಕರಿಯನಾದ ಕಾರಣಕ್ಕಾಗಿ ಒಬ್ಬನು ನಿಕೃಷ್ಟನೂ ಆಗುವುದಿಲ್ಲ. ನೀವು ಶ್ರೇಷ್ಠರಾಗುವುದು ನಿಮ್ಮ ಚಾರಿತ್ರ್ಯದ ಮೂಲಕ, ನಿಮ್ಮ ಗುಣಗಳ ಮೂಲಕ. ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡವರು ಶ್ರೇಷ್ಠ. ಬಹಳ ಸಂತೋಷವಾಗ್ತಿದೆ. ಜಮಾತೆ ಇಸ್ಲಾಂ ಘಟಕವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಈ ಸ್ನೇಹ ಕೂಟದಲ್ಲಿ ಹಿಂದೂ ಧರ್ಮ, ಇನ್ನಿತರ ಧರ್ಮಗಳನ್ನ ಸೇರಿಸಿ ಒಂದು ಮಿಲನ ಕೂಟವನ್ನ ಏರ್ಪಡಿಸ್ತಾ ಇತ್ತು. ಆದರೆ ಮಾಷಾ ಅಲ್ಲಾಹ್, ಈಗ ಪೌರ ಕಾರ್ಮಿಕರನ್ನು ನೀವು ಮೇಲಲ್ಲ, ನಾನು ಮೇಲಲ್ಲ, ಜಾತಿ ಭೇದ ನಮಗಿಲ್ಲ ಎಂಬ ಸೂಚನೆಯನ್ನು ತೋರಿಸಿಕೊಟ್ಟಿದ್ದಾರೆ ಜಮಾತೆ ಇಸ್ಲಾಂ ಘಟಕದವರು. ಅವರಿಗೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿಯೂ ಹಾಗೂ ನನ್ನ ಕುದ್ರೋಳಿ ವಾರ್ಡಿನ ಜನತೆಯ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಯಾವುದೇ ಸಮಯಕ್ಕೆ ಒಂದು ದಿವಸ ನಮ್ಮ ವಾರ್ಡಲ್ಲಿ ಒಂದು ದಿವಸ ಕಸ ವಿಲೇವಾರಿಯಾಗದಿದ್ದರೆ ಫೋನ್ನ ಮೇಲೆ ಫೋನ್ ಕರೆಗಳು ಬರ್ತಾ ಇರ್ತವೆ. ಏನಂತ ಹೇಳಿದ್ರೆ, ವಾಸನೆಯಲ್ಲಿ ಕೂತ್ಕೊಳ್ಳಿಕ್ಕಾಗುವುದಿಲ್ಲ, ಎಲ್ಲಿದ್ದಾರೆ ಕಾರ್ಮಿಕರು ಅಂತೇಳಿ. ಅಂತಹ ಪರಿಸ್ಥಿತಿ ಇರುವಾಗ ತಾವು ಅಂತಹ ಒಂದು ಕೆಲಸದಲ್ಲಿ ನಿಮ್ಮ ಕುಟುಂಬವನ್ನು ಬದಿಗಿಟ್ಟುಕೊಂಡು, ನಿಮ್ಮ ಆರೋಗ್ಯವನ್ನು ಕೂಡ ಬದಿಗಿಟ್ಟುಕೊಂಡು ನಗರವನ್ನೇ ಶುಚಿತ್ವಗೊಳಿಸುವುದರಲ್ಲಿ ತಾವು ಮುನ್ಸೂಚನೆಯಲ್ಲಿ ಎಂದು ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವತ್ತು ಜಮಾತ್ ಇಸ್ಲಾಂ ಅವರು ಮಾಡಿದ ಕಾರ್ಯಕ್ಕೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲೂ ನನ್ನ ವಾರ್ಡಿನ ಸರ್ವ ಮತದಾರ ಬದಲಾಗಿ ಮೊದಲು ನಿಮ್ಮನ್ನು ಅಭಿನಂದಿಸ್ತೇನೆ. ಅಂದರೆ ಹಬ್ಬಗಳು ಎಲ್ಲರಲ್ಲಿ ಇರ್ತದೆ. ಹಿಂದೂ ಧರ್ಮದಲ್ಲಿ ದೀಪಾವಳಿ, ಚೌತಿ ಈ ಥರ ಇದ್ದರೆ, ಮುಸಲ್ಮಾನ್ ಧರ್ಮದಲ್ಲಿ ಬಕ್ರೀದ್, ಈದ್, ಇನ್ನಿತರ ಮೊಹರಂ ಅಂತ ಹಬ್ಬಗಳಿರ್ತದೆ. ಕ್ರೈಸ್ತ ಧರ್ಮದಲ್ಲಿ ಈಸ್ಟರ್, ಕ್ರಿಸ್ಮಸ್ ಈ ಥರ ಹಬ್ಬಗಳಿರ್ತದೆ. ಎಲ್ಲ ಹಬ್ಬಗಳು ಆಚರಿಸುವಾಗ ಆ ಹಬ್ಬವನ್ನು ಬಿಟ್ಟು ಆಚರಣೆ ಮಾಡಿದ ಆಹಾರ ಪದಾರ್ಥಗಳನ್ನು ಹಿಡಿದು ಅಲ್ಲಿ ಏನು ವೇಸ್ಟ್ ಅಂತ ಹೇಳಿ ನಾವು ಬಿಸಾಡ್ತೇವೆ ಅದನ್ನು ಮನೆಯ ಬಾಗಿಲು ಕೊಂಡೋಗುವಂಥ ವ್ಯಕ್ತಿಗಳಾಗಿದ್ದಾರೆ. ಅದು ಗೌರವಾನ್ವಿತ. ನಿಮ್ಮನ್ನ ಗೌರವದಿಂದ ಹೇಳಬೇಕು. ನಿಮಗೆ ಹಬ್ಬಗಳಿಲ್ಲ, ಹರಿದಿನಗಳಿಲ್ಲ. ನಮ್ಮಲ್ಲಿ ಈದ್ ಆಚರಿಸುವಾಗ ನಾವು ಸಂತೋಷದಲ್ಲಿದ್ದರೂ ಕೂಡ ನೀವು ಬೆಲ್ಲು ಮಾಡಿ, ಇಲ್ಲದ್ರೆ ನಿಮ್ಮ ಯಾವುದಾದ್ರೂ ವಾರ್ ಮಾಡಿ ಕೇಳೋದು ಕಸ ಉಂಟಂತ ಹೇಳಿ, ಈ ಮಾತು, ಈ ವಾಕ್ಯ ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಯಾವಾಗ ಒಂದು ಮಾತನ್ನು ಹೇಳ್ತಿದ್ದೇವೆ, ಒಂದು ತಾಯಿ ತನ್ನ ಮಗು ಒಮ್ಮೆ ಮೂತರ ಮಾಡಿದರೂ ಕೂಡ ಸುಧಾರಿಸಬಹುದು, ಇನ್ನೊಮ್ಮೆ ಮಾಡಿದ್ರು ಕೂಡ ಸುಧಾರಿಸಬಹುದು. ಆದರೆ ಅದೇ ತಾಯಿಗೆ ಸಮಾನದ ಒಂದು ಹೆಂಡತಿ ಆಗಲಿ, ಅಕ್ಕನ, ಅದು ಕೂಡ ಮಹಿಳೆ, ಅದಕ್ಕೆ ತನ್ನ ತಂದೆ ಆಗಲಿ, ಇಲ್ಲದ್ರೊಬ್ಬ ಗಂಡನಿಗೆ ಕಾಯಿಗಳಿದ್ದರೆ ಆಗ ಅವರೊಂದು ಮಾತು ಹೇಳ್ತಾರೆ, ಒಂದು ಏಪನ್ನು ಭೂಮಿ ಬಿಟ್ಟು ಹೋಗೋಣ ಅಂತ ಹೇಳಿ. ಯಾವಾಗ ಇದು ಭೂಮಿ ಬಿಟ್ಟು ಹೋಗ್ತದೆ ಅಂತ ಹೇಳಿದ್ರೆ ಅಲ್ಲಿ ತಂದೆಯಿಂದ ಕರುಣೆ ಇಲ್ಲ, ಗಂಡನೆಲ್ಲ ಪ್ರೀತಿ ಇಲ್ಲ, ಅವರು ಮಾಡುವ ಕೆಲಸ ನೋವಿನಿಂದ ಹೇಳ್ತಿದ್ದಾರೆ. ಆದರೆ 365 ದಿನ 24/7 24 ಗಂಟೆ ವಾರದ 7 ದಿನ ಯಾವುದೋ ತಾಯಿದಿರಲಿ, ಯಾವುದೇ ತಂದೆ ಇರಲಿ, ಯಾವುದೋ ಮಕ್ಕಳಿರಲಿ, ಯಾವುದೇ ಪ್ರಾಣಿ ಮೃಗಗಳಿರಲಿ,
ಮೂಗಿಗೆ ವಾಸನೆ ಕೂಡ ನೋಡದೆ, ಕೈದು ಕೊಳಗನ್ನು ನೋಡದೆ ಅಲ್ಲಿ ಸ್ವಚ್ಛ ಆಗಬೇಕು ಅಂತ ಹೇಳಿ ಒಂದು ಕರ್ತವ್ಯ ಪಾಲನೆ ಮಾಡ್ತಿದ್ರಲ್ಲ, ನೀವು ನಿಜವಾದ ವೀರ ಯೋಧರು. ನಿಮ್ಮನ್ನು ನಾವು ಅಭಿನಂದಿಸಬೇಕು. ಇವತ್ತು ಸಮಾಜದಲ್ಲಿ ಜಮಾತ್ ಇಸ್ಲಾಂ ಅಂತ ಸಂಘಟಕರು, ಅದರೊಂದಿಗೆ ಸೇರಿದ ನಮ್ಮಂತ ಪ್ರತಿನಿಧಿಗಳು ಈ ಕಾರ್ಯಕ್ರಮ ಬರಲಿಕ್ಕೆ ಒಂದೇ ಉದ್ದೇಶ, ಪೊಲೀಸರು ನಾವು ಸನ್ಮಾನಿಸ್ತೇವೆ, ಪತ್ರಕರ್ತರು ನಾವು ಸನ್ಮಾನಿಸ್ತೇವೆ, ರಾಜಕಾರಣಿಗಳು ಸನ್ಮಾನಿಸ್ತೇವೆ, ಪ್ರತಿವಾದ ವಿದ್ಯಾರ್ಥಿಗಳು ಸನ್ಮಾನಿಸ್ತೇವೆ. ಅದರ ಹಿಂದೆಯಲ್ಲಿ ಒಬ್ಬ ಯಾರಾದರೂ ಮಾರ್ಗದರ್ಶಕರಿರ್ತಾರೆ. ನಿಮಗೆ ಯಾರು ಕೂಡ ಮಾರ್ಗದರ್ಶಕರಿಲ್ಲ. 5 ವರ್ಷ ನಮ್ಮಂತ ಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ನಾವು ಕೂಡ ನಿಮ್ಮಲ್ಲಿ ಹೇಳೋದಿಷ್ಟೇ, ನಾಗರಾಜ ಎಲ್ಲಿದ್ದೀವ ಅದನ್ನು ಕ್ಲೀನ್ ಮಾಡುತ್ತೇವೆ, ಇಷ್ಟೇ ಹೇಳುವುದಲ್ಲದೆ ಅದನ್ನು ಪರಿಪಾಲನೆ ಮಾಡಿ ಶಿಸ್ತು ಸಮಯದೊಂದಿಗೆ ಮಾಡುವ ನಿಮ್ಮಂತ ಸೇವೆ ನಮ್ಮಂತ ಪ್ರತಿನಿಧಿಗಳು ಮಾಡಲಿಕ್ಕೆಲ್ಲ. ಸರಳ ಸಭಾ ಕಾರ್ಯಕ್ರಮದಲ್ಲಿ ಕಾರ್ಮಿಕರ ಸೇವೆಯನ್ನು ಗೌರವಿಸಲಾಯಿತು. ಬಳಿಕ ಎಲ್ಲರಿಗೂ ಪ್ರೀತಿಯ ಈದ್ ಔತಣ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬ ಕಾರ್ಮಿಕರ ಕೈಗೆ ಗಿಫ್ಟ್ ನೀಡಿ ವಿದಾಯ ಹೇಳಲಾಯಿತು. ಧರ್ಮ ಜಾತಿ ಭೇದವಿಲ್ಲದೆ ಎಲ್ಲ ಸಮುದಾಯದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಹಬಾಳ್ವೆ ಮತ್ತು ಮಾನವೀಯತೆಯ ನಿಜವಾದ ಸಂದೇಶವನ್ನು ಸಾರಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.